ಎಸ್ ಇದೀಗ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಿರ್ತಕ್ಕಂತಹ ಸಂತ್ರಸ್ತೆ ನಮ್ಮ ಜೊತೆಗಿದ್ದಾರೆ. ಸೊ ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಏನಿದು ಕೇಸು? ಯಾವ ರೀತಿಯಾಗಿ ನಡೀತು? ಒಮ್ಮೆ ಸಡನ್ನಾಗಿ ಈ ರೀತಿಯಾಗಿರ್ತಕ್ಕಂತಹ ಒಂದು ಡಿಸಿಷನ್ ತಗೊಳ್ಳಿಕ್ಕೆ ಆ ಸಂತ್ರಸ್ತೆಗೆ ಕಾರಣ ಏನು? ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಸಂತ್ರಸ್ತೆ ನಮ್ಮ ಜೊತೆಗಿದ್ದಾರೆ. ಮೇಡಮ್, ಫಸ್ಟ್ ಆಫ್ ಆಲ್ ಇಬ್ಬರೂ ಕೂಡ ತಾವೊಂದು ದೊಡ್ಡ ವೇದಿಕೆಯಲ್ಲಿ ಗುರುತಿಸಿಕೊಂಡವರು. ಕರ್ನಾಟಕದಾದ್ಯಂತ ನೀವು ಕೂಡ ಒಂದು ನಿಮ್ಮದೇ ಆದಂಥ ಒಂದು ಛಾಪನ್ನು ಮೂಡಿಸಿ ಒಂದು ಹೆಸರನ್ನು ಮಾಡಿದ್ದೀರಿ. ಅದೇ ರೀತಿಯಾಗಿ ಅವರು ಕೂಡ ಒಂದು ಹೆಸರು ಮಾಡಿದ್ದಾರೆ. ಸೊ ಇಂತಹ ಟೈಮಲ್ಲಿ ಸಡನ್ ಆಗಿ ಈ ರೀತಿಯಾಗಿರ್ತಕ್ಕಂತಹ ಒಂದು ಡಿಸಿಷನ್ ತಗೊಳ್ಳಿಕ್ಕೆ ಕಾರಣ ಏನು? ಆಮೇಲೆ ಸಡನ್ ಇದು ಎಷ್ಟು ದಿನದಿಂದ ನಡೀತಾ ಇತ್ತು ಇದು? ಅವನು ನನಗೆ ಕಳೆದ 7 ವರ್ಷಗಳಿಂದನೂ ಬೆಸ್ಟ್ ಫ್ರೆಂಡು. ಒಂದೇ ವೇದಿಕೆಯಲ್ಲೇ ಪರಿಚಯ ಆಗಿದ್ದು. 2022 ನವೆಂಬರ್ 29 ನನಗೆ ಅಪ್ಪ ಅಮ್ಮ ಇರಲಿಲ್ಲ, ಯಾರೂ ಇಲ್ಲ, ಒಬ್ಬಳೇ ಇರ್ತೀನಿ, ಯಾರೂ ಹೇಳೋರಿಲ್ಲ ಕೇಳೋರಿಲ್ಲ. ಅದೆಲ್ಲ ಆ ಒಂದಷ್ಟು ದಿನ ನಾನು ಸ್ಟಡಿ ಮಾಡಿರ್ತಾನೆ. ಮತ್ತು ನನ್ನ ಕ್ಯಾರೆಕ್ಟರ್ನ ಸ್ಟಡಿ ಎಲ್ಲ ನನ್ನ ವೀಕ್ನೆಸ್ಗಳನ್ನೆಲ್ಲ ಸ್ಟಡಿ ಮಾಡಿ ಅವನು ನನ್ನ ಮೇಲೆ ರೇಪ್ ಮಾಡಿರ್ತಾನೆ. ಆ ಒಂದು ಅತ್ಯಾಚಾರ ಇದರಲ್ಲಿ ನಾನೇ ಶಾಕಲ್ಲಿದೆ. ಇವಾಗ ಏನು ಮಾಡ್ಬೇಕು? ಬೆಸ್ಟ್ ಫ್ರೆಂಡ್ ಬೇರೆ. ಹೊರಗಡೆ ಯಾರಿಂದನೂ ಈ ಥರ ಒಂದು ಆಗಿದ್ದಿದ್ರೆ ನಾವು ಕಂಪ್ಲೇಂಟ್ ಡೈರೆಕ್ಟಾಗಿ ಹೋಗಿ ಮುಲಾಜಿ ಇಲ್ದಂಗೆ ಅವ್ನಿಗೆ ಏನು ಶಿಕ್ಷೆ ಕೊಡಿಸ್ಬಿಡ್ಬೋದಾಗಿತ್ತು. ಬಟ್ ಇವನು ಸ್ವಲ್ಪ ಜನಗಳಿಗೆ ಗೊತ್ತಿರೋನು ಕಂಪ್ಲೇಂಟ್ ಕೊಡಬೇಕಾ, ಅವ್ರ ಮನೆಯವ್ರಿಗೆ ಹೇಳಬೇಕಾ, ಯಾರಿಗೆ ಹೇಳಬೇಕು, ಒಂಥರ ಶಾಕಲ್ಲಿದ್ದೆ ನಾನೇ. ಆಮೇಲೆ ಅವನೇ ಸಮಾಧಾನ ಮಾಡ್ತಾನೆ ಇದ್ದ, ಬಟ್ ನಾನು ಸಮಾಧಾನ ಆಗ್ತಿರ್ಲಿಲ್ಲ. ಅದಾದ ಒಂದು 2-3 ದಿನ ಬಿಟ್ಟು ಮನೆಗೆ ಬರ್ತಾನೆ. ಮನೆಗೆ ಬಂದು ಕಣ್ಮುಚ್ಚು ನಿನಗೆ ಸರ್ಪ್ರೈಸ್ ಕೊಡ್ತೀನಿ, ಗಣೇಶ ಮಾಡನೆ ಕಣ್ಮುಚ್ಚಿಲ್ಲ ಅಂತಂದರೆ ಅಂತೆಲ್ಲ ಹೇಳಿ, ನಿನಗೆ ಇದರಿಂದ ಒಳ್ಳೇದಾಗತ್ತೆ ಅಂತ ಹೇಳಿದ್ದಕ್ಕೆ ನಾನು ಕಣ್ಮುಚ್ಚಿದೆ. ಮತ್ತೇನೋ ಕೊಡ್ತಾನೇನೋ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಅವ್ನು ಸಡನ್ನಾಗಿ ತಾಳಿ ಕಟ್ಟಿ ನೀನು ನಮ್ಮ ಅಪ್ಪಂಗೂ 2 ಹೆಂಡ್ತಿರು, ನಮ್ಮ ತಾತಂಗೂ 2 ಹೆಂಡ್ತಿರು, ನನಗೂ 2 ಹೆಂಡ್ತಿರು, ದೇವರೇ ನಮ್ಮಿಬ್ಬರನ್ನ ಸೇರಿಸಿರೋದು, ನಂದು ನಿಂದು ತಪ್ಪಿಲ್ಲ, ಆ ಥರದಲ್ಲಿ ಏನೇನೋ ಹೇಳಿ. ಆಮೇಲೆ ನಾನು ಕೇಳಿದೆ ಪ್ರಶ್ನೆನ, ಏನಿದು ಈ ಥರ ಅತ್ಯಾಚಾರ ಮಾಡಿ ನೀನು ಕಟ್ಟೋ ತಲೆಗೆ ಯಾವ ಬೆಲೆ? ಅದು ಅಲ್ಲದೆ 4 ಗೋಡೆ ಮಧ್ಯೆ ಕಟ್ಟಿದ್ರೆ ಏನು ಬೆಲೆ ಇದೆ ಇದಕ್ಕೆ? ನಾನಂತೂ ಒಪ್ಕೊಳ್ಳಲ್ಲ. ಜನ ನಿನ್ನನ್ನು ಬೈಯಲ್ಲ, ನಾಳೆ ನನ್ನನ್ನು ಹೋಗಿತಾರೆ. ಅವನು ಗಂಡಸು ನಿನಗೆ ತಲೆಯಲ್ಲಿ ಬುದ್ಧಿ ಇರಲಿಲ್ವಾ? ಏನು ತಿಂತಿದ್ದೆ ನೀನು? ಬೇರೆ ಯಾರೂ ಸಿಗಲಿಲ್ವಾ ನಿನಗೆ? ಮದುವೆ ಆಗಿರೋನೇ ಬೇಕಿತ್ತಾ? ಈ ಥರ ಎಲ್ಲ ಕೆಟ್ಟದಾಗ ನನ್ನನ್ನು ಬೈತಾರೆ ಹೊರತು ನಿನ್ನನ್ನಲ್ಲ. ಪ್ರಪಂಚದಲ್ಲಿರೋ ಎಲ್ಲವನ್ನು ಕರ್ಕೊಂಡು ಬಾ, ನೀನು DNA ಯಾವನು ತಪ್ಪು ಮಾಡೋದಿಲ್ವಾ? ಹಂಗಾರೆ ಯಾರು 2-3 ಮದುವೆ ಆಗಿರೋರು ಪ್ರಪಂಚದಲ್ಲಿ ಇಲ್ವೇ ಇಲ್ವಾ? ಆ ಥರದಲ್ಲೆಲ್ಲ ನನಗೆ ಹೇಳಿ ನಂಬಿಸಿ ಆ ಥರದಲ್ಲೆಲ್ಲ ನಂಬಿಸ್ತಾನ. ನಾನು ಅದೆಲ್ಲ ನಿಮಗೆ ತಾಳಿ ಯಾವಾಗ ಕಟ್ಟಿರೋದಂತ? ಇಲ್ಲೇ ಬೆಂಗಳೂರಲ್ಲ ಅಥವಾ ಬೇರೆ ಕಡೆ ಏನಾದರೂ ಕರ್ಕೊಂಡು ಹೋಗ್ಬಿಟ್ಟು ಮದುವೆ ಮಾಡ್ಕೊಂಡ್ರ? ಈ ಹಿಂದೆ ಇದ್ದ ಮನೆಯಲ್ಲಿ ಅವ್ನು ನನಗೆ ತಾಳಿ ಕಟ್ಟಿದ್ದು. ಅಲ್ಲೇ ಆ ಮನೆಯಲ್ಲೇ ತಾಳಿ ಕಟ್ಟಿದ್ದು. ಅದಾದಮೇಲೆ ತಾಳಿ ಎಲ್ಲ ಕಟ್ಟಿದ್ಮೇಲೆ ಒಂದು ಸ್ವಲ್ಪ ಅವ್ನಿಗೆ ಮಾಟ ಮಾಡೋದು ನಾನು ಒಪ್ಕೊಳಕ್ಕೆ ರೆಡಿನೇ ಇರಲಿಲ್ಲ. ಯಾಕೆಂದರೆ ನನಗೆ ಫ್ಯೂಚರ್ ಕಾಣಿಸ್ತಿತ್ತು. ಜನ ಇವನ್ನ ಬೈಯಲ್ಲ, ನನ್ನ ಬೈತಾರೆ, ಆ ಥರದಲ್ಲೇ ಹೇಳ್ತಿದ್ದೆ ನಾನು. ಅವನು ಇಲ್ಲ, ಆ ಥರ ಒಂದು ಸಂದರ್ಭ ಬಂದರೆ ನಾನು ನಿಂತ್ಕೋತೀನಿ ನಿನ್ನ ಜೊತೆ, ನಂದೇ ತಪ್ಪಲ್ವಾ, ನಾನೇ ನಿಂತ್ಕೋತೀನಿ ಅಂತ ಆ ಥರದಲ್ಲೆಲ್ಲ ಭರವಸೆ ಕೊಟ್ಟು, ಸ್ವಲ್ಪ ನನಗೆ ಮಂಕ್ ಮಾಡೋ ಥರ ಮಾಡಿ, ಅಂದರೆ ಒಂಥರ ಮಾಟ ಮಂತ್ರ ಆ ಥರದಲ್ಲೆಲ್ಲ ನನಗೆ ಮಂಕ್ ಮಾಡಿ ಒಪ್ಪಿಸ್ದ. ಆದರೆ ಅವನಿಂದನೇ ನನಗೆ ಬ್ಯಾಕ್ ಟು ಬ್ಯಾಕ್ ಅಬಾರ್ಷನ್ ಆಯಿತು. ಬಟ್ ನನಗೆ ಉಳಿಸ್ಕೊಳ್ಳೋಣ ಅಂತ ಕೇಳಿದೆ. ಬೇಡ 2 ವರ್ಷ ಆದಮೇಲೆ ಹೆಂಗಿದ್ರು ಎಲ್ರಿಗೂ ತೋರಿಸೋ ಥರ ಮದುವೆ ಆಗ್ತಾನಲ್ಲ, ಈಗ ಬೇಡ ಅಂತ ಈ ಥರದಲ್ಲಿ ಹೇಳಿ ಬಲವಂತವಾಗಿ ನನಗೆ ಅಬಾರ್ಷನ್ ಮಾಡಿಸಿದ್ದವನು. ಈ ವಿಚಾರದ ಬಗ್ಗೆ ನೀವು ಅಂದರೆ ನಿಮ್ಮಷ್ಟಕ್ಕೆ ನೀವೇ ಅದನ್ನು ಇಟ್ಕೊಂಡು ಕುಂತಿದ್ರಾ ಅಥವಾ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಅಥವಾ ನಿಮ್ಮ ರಿಲೇಟಿವ್ಸಲ್ಲಿ ಯಾರಾದ್ರ ಜೊತೆ ಇದನ್ನು ಶೇರ್ ಮಾಡಿದ್ರಾ? ಇದನ್ನ ಹೇಳ್ಕೊತೀನಿ ನಾನು, ನನಗೆ ದುಃಖ ತಡೆಯೋಕ್ಕಾಗಲ್ಲ, ನೀನೇನೋ ಹೊರಗಡೆ ಎಲ್ಲ ಸುತ್ತಾಡ್ತೀಯ ಗಂಡಸು, ಬಟ್ ಈ ವಿಷಯ ತುಂಬ ಸೆನ್ಸಿಟಿವ್, ಗೊತ್ತಿರೋರ್ಗೆ ಹೇಳ್ಕೊತೀನಿ ಅಂತ ಹೇಳಿದ್ರು ಅವನು ಬಿಡ್ತಿರ್ಲಿಲ್ಲ. ಹೇಳಿದ್ರೆ ನಿನಗೆ ಸಾಯಿಸ್ಬಿಡ್ತೀನಿ ಹಾಗೆ ಹಿಂಗೆ ಅಂತ ಅಂದ್ಬಿಟ್ಟು ನನ್ನ ಸ್ನೇಹಿತರಿಗೆ ನಾನು ಯಾರಿಗೂ ಹೇಳ್ಕೊಳಕ್ಕಾಗ್ತಿರ್ಲಿಲ್ಲ. ಆ ಥರ ಆ ಒಂದು ಪರಿಸ್ಥಿತಿಲಿದ್ದೆ ನಾನು. ಅದು ಹೆಂಗೆ ಹೇಳ್ಕೊಳಕ್ಕಾಗುತ್ತೆ? ಅದೊಂದು ಎಲ್ರಿಗೂ, ನಾನು ಗೊತ್ತು, ಅವನು ಗೊತ್ತು, ಅವ್ರಿಗೇನೆ ಒಂದು ಶಾಕ್ ಆಗಿಬಿಡುತ್ತೆ. ಏನಿದು, ಏಂತಕ್ಕೆ ಹಿಂಗೆ ಮಾಡ್ಕೊಂಡಿದ್ದೀರಾ ಹಾಗೆ ಹಿಂಗೆ ಅಂತ ಅಂದ್ಬಿಟ್ಟು ಎಲ್ಲರೂ ಒಬ್ಬೊಬ್ಬರು ಒಂದೊಂದು ಥರ ಮಾತಾಡ್ತಾರೆ. ಬೇಡ, ಒಂದು ಲೈಫಲ್ಲಿ ಇಬ್ಬರು ಒಂದೊಂದು ಸಾಧನೆ ಮಾಡಿದ್ಮೇಲೆ ಅವಾಗ ನಾನೇ ನಿಂತ್ಕೋತೀನಿ ಹಂಗೆ ಹಿಂಗೆ ಅಂತ ಹೇಳಿದ್ನಲ್ಲ, ಆ ಒಂದು ಇದಕ್ಕೆ ನಾನು ನಂಬಿದ್ದೆ. ಅದಾದಮೇಲೆ ಅವ್ನಿಗೆ ಅಲ್ಲಿಗೆ ಸಾಕಾಯಿತು ಅಂತ ಅನಿಸುತ್ತೆ. ಇಲ್ಲ, ಇವಾಗ ನನ್ನ ಮಗಳಿದ್ದಾಳೆ, ಅವಮಾನ ಆಗುತ್ತೆ ನನಗೆ ಮುಂದೆ ದೊಡ್ಡವಳಾದ್ಮೇಲೆ ಅವಳು, ಈಗ ಇಲ್ಲಿಗೆ ಬಿಟ್ಬಿಡೋಣ. ಏನು ಅಂದ್ಕೊಂಡಿದ್ದೆ? ನನ್ನ ಜೀವನ ಏನು ಆಟದ ಮೈದಾನ ಅಂದ್ಕೊಂಡಿದ್ಯಾ? ನಾನಾಗಿ ನಿನ್ನ ಬಯಸಲಿಲ್ಲ, ನೀನೇ ಬಂದೆ ರೇಪ್ ಮಾಡಿದೆ, ಈ ಥರ ಅರ್ಥ ಇಲ್ಲದೆ ಇರೋ ತಾಳಿ ಕಟ್ಟಿ, ಈ ಥರ ನನ್ನ ನಂಬಿಸಿ ಮುಂದೆ ದೊಡ್ಡದಾಗಿ ಮದುವೆ ಆಗ್ತೀನಿ ಅಂತೆಲ್ಲ ಹೇಳಿ, ನಾನು ಯಾರಿಗಾದ್ರೂ ಹೇಳ್ತೀನಿ ಅಂತ ಅಂದರೆ ಚಿತ್ರಹಿಂಸೆ ಕೊಡ್ತಿದ್ದೆ, ಹೊಡಿತಿದ್ದೆ, ಸಾಯೋವರೆಗೂ ಹೊಡಿತಿದ್ದೆ, ಆತ್ಮಹತ್ಯೆ ಮಾಡ್ಕೊಳ್ಳೋ ಲೆವೆಲ್ವರೆಗೂ ನನ್ನ ತಗೊಂಡು ಬಂದಿಟ್ಟಿದ್ದೆ. ಮತ್ತು ಆತ್ಮಹತ್ಯೆ ಮಾಡ್ಕೊಂಡಿದ್ದೆ ಕೂಡ. ಅವನು ನಂಗೆ ಬೇಡ ನೀನು, ನನ್ನ ಹೆಂಡತಿ ಮಕ್ಕಳೇ ಮುಖ್ಯ ಅಂತ ಅಂದ್ಬಿಟ್ಟಿದ್ದ ಒಂದ್ಸಲ. ಅಷ್ಟಿದ್ದವನೇ ನನ್ನ ಜೊತೆ ಆಟ ಆಡ್ತೀಯ ಅಂತ. ಅಷ್ಟೊಂದು ದೈಹಿಕವಾಗಿ ಹಲ್ಲೆ ಮಾಡಿದಾರಾ? ತುಂಬ ಮಾಡಿದ್ದಾನೆ. ಸಿಕ್ಕಾಬಟ್ಟೆ ಹೊಡೆದಿದ್ದಾನೆ ನನಗೆ. ಹೊಡೆಯೋದು, ತುಳಿಯೋದು, ಫಿಸಿಕಲ್ ಟಾರ್ಚರ್ ತುಂಬ ಮಾಡ್ತಿದ್ದ.
ನಾನು ಯಾಕೆ ಎಲ್ಲಾನು ಸಹಿಸ್ಕೋತಿದ್ದೆ ಅಂತಂದರೆ, ಅದು ಒಂದು ಡೈಲಾಗ್ ಹೊಡೆಯೋ ನನಗೆ, ನಮ್ಮ ಹಳ್ಳಿ ಸ್ಟೈಲಲ್ಲಿ ಹೆಂಡ್ತಿರ್ನ ಟ್ರೀಟ್ ಮಾಡೋದೇ ಹಿಂಗೆ ಹೊಡೆದ್ರೇ ಪ್ರೀತಿ ಊಟ ಆ ಥರ ಏನೇನೋ ತಿರುಗಿಸ್ಬಿಡೋನು. ನಾನು ಹೋಗ್ಲಿ ಬಿಡು, ಇವ್ನು ಬಿಟ್ರೆ ಇನ್ಯಾರಿಗೆ ಅಧಿಕಾರ ಇದೆ ಹೊಡಿಯೋಕ್ಕೆ, ಆ ಥರದಲ್ಲೆಲ್ಲ ನಾನು ಅನ್ಕೊಂಡು ಸಮಾಧಾನ ಅಂದರೆ ಸಮಾಧಾನನೂ ಮಾಡ್ತಿದ್ದ. ಚೆನ್ನಾಗಿ ಹೊಡೆದ್ಬಿಟ್ಟು ಆ ಥರ ಮುಂದೆ ಮದುವೆ ಆಗ್ತೀನಿ ಆ ಥರದನ್ನೆಲ್ಲ, ಜೀವನ ಪೂರ್ತಿ ನಾನೇ ತಾನೇ ನೀನು ನೋಡ್ಕೊಳ್ಳೋದು, ಆ ಥರ ಎಲ್ಲ ನಂಬಿಸಿದ್ನಲ್ಲ, ಅದಕ್ಕೆ ನನಗಿರೋ ಪ್ರೀತಿಗೆ ನಾನು ಸಮಾಧಾನ ಆಗ್ತಾ ಇದ್ದೆ. ಮನು ಅವರು ನಿಮಗೆ ಎಷ್ಟು ವರ್ಷದಿಂದ ಪರಿಚಯ, ಹೇಗೆ ಪರಿಚಯ ಆಯಿತು? ಅಂದರೆ ನೀವು ಸ್ಟಾರ್ಟಿಂಗ್ ನೋಡಿರ್ತಕ್ಕಂತಹ ಮನು ಅವರು ಅದೇ ಥರ ಇದ್ದಾರಾ, ಅಥವಾ ಅವರಿಗೆ ಈಗ ರೀಸೆಂಟಾಗಿ ಕೆಲವೊಂದಿಷ್ಟು ಮೂವಿಗಳನ್ನು ಮಾಡಿದ್ದಾರೆ, ಆ ಮೂವಿಗಳು ಬಂದ ಮೇಲೆ ಅವ್ರ ಮೈಂಡ್ ಸೆಟ್ ಏನಾದರೂ ಚೇಂಜ್ ಆಯ್ತಾ ಅಂತಕ್ಕಂಥದ್ದು ಅದ್ರ ಬಗ್ಗೆ ಹೇಳ್ತಾ ಇದ್ದಾರೆ? ಸ್ಟಾರ್ಟಿಂಗ್ ನನ್ನ ಬೆಸ್ಟ್ ಫ್ರೆಂಡ್ ಆಗಿದ್ದಾಗ ಅವನಿಗೆ ಹಂಬಲ್ನೆಸ್ ಜಾಸ್ತಿ ಇತ್ತು. ಅಂದರೆ ನಾನು ಬೆಳಿಬೇಕು, ಕೇರ್ ನನ್ನ ಮೇಲೆ ಅಂತಲ್ಲ, ಅವನ ಮೇಲೆ ಅವ್ನು ಯಾವಾಗಲೂ ಅವನಿಗಿರೋ ಸ್ವಾರ್ಥ ಪ್ರಪಂಚದಲ್ಲಿ ಯಾರಿಗೂ ಇಲ್ಲ. ನಾನು 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 ಅಂತಿದ್ದ. ಬಟ್ ಬೆಸ್ಟ್ ಫ್ರೆಂಡ್ಸ್ ಅಲ್ವಾ, ಅವಾಗ ನನಗೆ ಅದು ದೊಡ್ಡದಂತ ಅನ್ನಿಸ್ತಿರ್ಲಿಲ್ಲ. ಹೌದು, ಅದೇ ಅವನು ಸ್ವಾರ್ಥ ಪಡೋದ್ರಲ್ಲಿ ಏನು ತಪ್ಪಿದೆ, ನಮ್ಮ ಮೇಲೆ ನಮಗೆ ಪ್ರೀತಿ ಇದ್ದರೆ ನಾನು ಬೆಳಿಬೇಕು ಅನ್ನೋದು ನನ್ನೊಳಗಡೆ ಇದ್ರೇ ತಲ್ವಾ ಬೆಳಿಬೇಕು ಅನ್ನೋ ಥರ ನಾನು ಆ ಥರದಲ್ಲಿ ಅವನ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಆದರೆ ನನ್ನ ಪ್ರೀತಿ ಮಾಡಿದ್ಮೇಲೆ ನಾನು ಅವನಿಗೆ ತುಂಬ ಹಣ ಖರ್ಚು ಮಾಡ್ತಿದ್ದೆ. ಅವ್ನ ಮೂವಿಗೋಸ್ಕರ ಆಗಲಿ, ಅವ್ನು ಜಿಮ್ ಟ್ರಾನ್ಸ್ಮಿಷನ್ ಮಾಡಬೇಕು ಅಂತ ಅಂದಾಗೆಲ್ಲ ನಾನು ತುಂಬ ಹಣ ಕೊಡ್ತಾ ಇದ್ದೆ. ಆ ಒಂದು ಟೈಮಲ್ಲೂ ಅವನು 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 ಅಂತಲೇ ನೋಡ್ತಿದ್ದ. ನನ್ನೋಡು ಅಂತಲೇ ಫೀಲ್ ಮಾಡ್ತಿರ್ಲಿಲ್ಲ. ಬರೀ ಬಾಯಿ ಮಾತಿಗೆ ಮಾತ್ರ ಹೆಂಡ್ತಿ ಗಿಂಡ್ತಿ ಅಂತ ಎಲ್ಲ ಹೇಳೋನಲ್ಲ, ಮದುವೆ ಆಗ್ತೀನಿ ಮುಂದೆ ಆ ಥರ ಎಲ್ಲ ಹೇಳೋನು. ಬಟ್ ಅವನು ಯಾವತ್ತೂ ನೀನು ನನ್ನೋಳು ಆ ಒಂದು ಫೀಲ್ ಕೊಡ್ತಾನೆ ಇರಲಿಲ್ಲ ಅವ್ನು ನನಗೆ. ಹೊರಗಡೆಯವಳ ಥರ ನೋಡೋನು ನನ್ನನ್ನು. ತುಂಬ ಸ್ವಾರ್ಥ ಅವನಿಗೆ. ಅಯ್ಯಪ್ಪ, ಅವ್ನ ಸ್ವಾರ್ಥನ ಇಡೀ ಪ್ರಪಂಚಕ್ಕೆ ಹಂಚ್ಬೋದು, ಅಷ್ಟಿದೆ ಅವನಿಗೆ ಸ್ವಾರ್ಥ ಅನ್ನೋದು. ಮನು ಅವರಿಗೆ ಈಗ ಆಲ್ರೆಡಿ ಮದುವೆ ಆದರೂ ಕೂಡ ಅವರ ಮನೆಯಲ್ಲಿ ಹೆಂಡತಿ ಇರ್ತಾರೆ, ಇದು ಅವರಿಗೆ ಗೊತ್ತಾದರೆ ಮುಂದೆ ಪ್ರಾಬ್ಲಮ್ ಆಗುತ್ತೆ, ಅವರಿಗೆ ಆಗಿರ್ಬೋದು ನನಗೆ ಆಗಿರ್ಬೋದು ಅಂತಕ್ಕಂಥ ಈ ಥಾಟ್ ಏನಾದರೂ ಬಂದಿತ್ತಾ ನಿಮಗೆ? ಅವ್ನು ಹೇಳಿದ್ದ, ನನ್ನ ಹೆಂಡ್ತಿಗೆ ಒಪ್ಪಿಸ್ತೀನಿ, ಬಿಕಾಸ್ ಅವಳು ನನ್ನ ಜೊತೆ ಜಗಳ ಮಾಡ್ತಾಳೆ, ಇದು ಮಾಡ್ತಾಳೆ, ಅದೇನೇನೋ ಒಂದಷ್ಟು ಹೇಳಿದ್ದ ನೆಗೆಟಿವ್ಸು. ನಾನೇನು ಅವಳನ್ನ ನೋಡಿಲ್ಲ, ಅವಳ ಜೊತೆ ಮಾತಾಡಿಲ್ಲ ಅಂತ ಹೇಳಿಲ್ಲ. ಅವನನ್ನು ಈ ಥರ ಅತ್ಯಾಚಾರ ಮಾಡೋಕ್ಕೂ ಮುಂಚೆ ನಮ್ಮ ಮನೆಗೆ ಬರೋನು, ಅವಳು ನಮ್ಮ ಮನೆಗೆ ಬರ್ತಿದ್ಲು, ನಾನು ಅವ್ರ ಮನೆಗೆ ಹೋಗ್ತಿದ್ದೆ, ಅವ್ರ ಊರಿಗೆ ಹೋಗ್ತಿದ್ದೆ. ಆ ಒಂದು ತುಂಬ ಸಲಿಗೆ ಇತ್ತು. ಅವಳನ್ನ ನಾನು ನೋಡೋದು ಬೇರೆ, ಅವನ ಮನೆ ಒಳಗಡೆ ಅವಳನ್ನ ನೋಡೋದು ಬೇರೆ. ಬಟ್ ನನಗೆ ಅವ್ನು ಏನು ಹೇಳ್ತಿದ್ದೆ ನಾನು ಅದನ್ನೇ ನಂಬ್ತಿದ್ದೆ. ನನ್ನ ಹತ್ರ ಯಾಕೆ ಇವ್ನು ಸುಳ್ಳು ಹೇಳ್ತಾನೆ ಅಂತ ಅಂದ್ಬಿಟ್ಟು. FIR ಮಾಡೋಕ್ಕಿಂತ ಮುಂಚಿತವಾಗಿ ಏನಾದರೂ ಮನೋರಿಗೆ ನೀವು ಕಾಲ್ ಮಾಡಿದ್ರಾ, ಅಥವಾ ಕಾಲನ್ನು ಅವ್ರ ಕಡೆಯಿಂದ ಏನಾದರೂ ರಿಯಾಕ್ಷನ್ ಬಂದಿತ್ತಾ? ನಾನು ಕಾಲ್ ಮಾಡಿ ಹೇಳಿಬಿಟ್ಟೆ FIR ಮಾಡಿರೋದು. ನಾನು ಅವ್ನಿಗೆ ಹೇಳ್ದೇನೆ, ಇನ್ಫಾರ್ಮೇಷನ್ ಕೊಡ್ದೇನೆ ನಾನು FIR ಮಾಡಿಲ್ಲ. ನೀನು ಶನಿವಾರ ನನ್ನ ಮೇಲೆ ನಡೆದಿದ್ದ ಲೈಂಗಿಕ ದೌರ್ಜನ್ಯ ಆಗಿರ್ಬೋದು, ನಿನ್ನ ಬಲವಂತವಾಗಿ ಹುಷಾರಿಲ್ಲದೆ ಇದ್ದವಳಿಗೆ ಕುಡಿಸಿ ಆ ಒಂದು ಖಾಸಗಿ ವಿಡಿಯೋ ಮಾಡ್ಕೊಳ್ಳೋದಿರೋದು, ಇದೆಲ್ಲ ಮಾಡಿದ್ದಕ್ಕೇ ನಾನು ನಿನಗೆ ನೀನು ಮಾಡಿದ್ದಕ್ಕೆ ನೀನು FIR ಮಾಡ್ತೀನಿ, ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ್ದೆ ಅವನಿಗೆ ನಾನು. ಬಟ್ ಅವ್ನು ತಡಿಬೋದಾಗಿತ್ತು, ಅವ್ನು ತಡಿವಂತ ಯಾವ ಕೆಲಸನೂ ಮಾಡಲಿಲ್ಲ. ಇಲ್ಲ, ಅಷ್ಟೊಂದು ನಂಬಿರೋರು ಖಾಸಗಿ ವಿಡಿಯೋ ಮಾಡೋ ಅವಶ್ಯಕತೆ ಏನಾಯ್ತು? ನೀವು ಅದನ್ನ ಕ್ವಶನ್ ಮಾಡಲಿಲ್ವಾ ಅವರಿಗೆ? ಯಾಕಂದರೆ ಈ 2 ತಿಂಗಳಿಂದ ಅವ್ನು ಬ್ರೇಕಪ್ ಅಂದರೆ ಬ್ರೇಕಪ್ಪು ಆ ಥರದಲ್ಲಿ ಈ ಹಿಂದೆ ಒಂದಷ್ಟು ನನ್ನ ಹತ್ರ ಸುಮ್ಮನೆ ಇಲ್ಲದೆ ಇರೋದು ಹೇಳಿಕೆಗಳನ್ನೆಲ್ಲ ತಗೊಂಡು ರೆಕಾರ್ಡ್ ಈ ಥರ ಹೇಳಿದ್ರೆ ನಾನು ನಿನ್ನ ಜಾಸ್ತಿ ಪ್ರೀತಿಸಿ ಆ ಥರದಲ್ಲೆಲ್ಲ ಹೇಳಿ ಅದನ್ನು ರೆಕಾರ್ಡ್ ಮಾಡಿಕೊಂಡು ಮುಂದೊಂದು ದಿನ ಬೇಕಾಗುತ್ತೆ ಅಂತ ಈ ಒಂದು ಟೈಮಲ್ಲಿ ಯೂಸ್ ಮಾಡ್ತಾನಂತ ಗೊತ್ತಿರಲಿಲ್ಲ. ಇದೇ ರೀತಿ ನನ್ನ ಹತ್ರ ಏನೇನು ಹೇಳಿಸ್ಬಿಟ್ಟು ನಾನು ಆ ಥರ ಒಂದು ವೀಡಿಯೋಗಳು ಮಾಡಿಕೊಂಡು ಈಗ ನನ್ನ ಹತ್ರ ಅದಿದೆ ಇದಿದೆ ಅಂತ ಹೇಳ್ತಾನೋ, ನಂಗೆ ದೇವರೇ ಅದೂ ಗೊತ್ತಿಲ್ಲ. ಈಗ ಮೊನ್ನೆನೂ ಏನೇನು ಮಾಡ್ಕೊಂಡು ಹೋಗಿದ್ದಾನೆ, ಒಂದಷ್ಟು ಪ್ರಜ್ಞೆ ಇಲ್ಲದೆ ಇದ್ದಾಗ ಅದೂ ಗೊತ್ತಿಲ್ಲ. ಒಂದು 12 ಸೆಕೆಂಡ್ದು ಒಂದು ವಿಡಿಯೋ ಓಡಾಡ್ತಾ ಇದೆ. ಅದರಲ್ಲಿ ಇಲ್ಲ, ನಾನು ನಿಮ್ಮನ್ನು ನಾನು ಚೆನ್ನಾಗಿ ನೋಡ್ಕೋತೀನಿ, ಈಗ ನಾನು ಕರ್ನಾಟಕ ಜನತೆಗೆ ಮಾತು ಕೊಡ್ತೀನಿ, ಭರವಸೆ ಕೊಡ್ತೀನಿ ಅಂತ ಒಂದು ವಿಡಿಯೋ ಹರಿದಾಡ್ತಾ ಇದೆ. ಅದು ಯಾವ ಟೈಮಲ್ಲಿ ಯಾವಾಗ ಮಾಡಿರೋದು ಅಂತಕ್ಕಂಥದ್ದು? ಮಧ್ಯದಲ್ಲಿ ಅವನ ಹೆಂಡತಿಗೆ ಡೌಟ್ ಬರುತ್ತೆ. ಡೌಟ್ ಬಂದಾಗ ಒಂದು ಸಿನಿಮಾ ಮೊದಲನೇ ಹಂತ ಶುರು ಆಗಬೇಕಾಗಿರುತ್ತೆ. ಆ ಒಂದು ಟೈಮಲ್ಲಿ ಅವ್ನು ನಾಳೆಯಿಂದ ಶೂಟಿಂಗ್ ಹೋಗಬೇಕು. ಮನೇಲಿ ಜಗಳ ಶುರು ಆಗಿದೆ, ಹೆಂಗಾದ್ರೂ ಮಾಡಿ ಕಾಪಾಡು, ಇವಾಗ ಇಲ್ಲಿ ಶೂಟಿಂಗ್ ಬೇರೆ ಇದೆ, ಆ ಟೆನ್ಷನ್ ಬೇರೆ. ನನಗೂ ಅವ್ನ ಸಿನಿಮಾಗೋಸ್ಕರ ನಾನು ನಿಂತಿದ್ದೆ. ಹಾಗಾಗಿ ಸರಿ ಆಯಿತು ಬಿಡು, ನನಗೂ ಅವಳಿಗೆ ಮೋಸ ಮಾಡೋ ಉದ್ದೇಶ ನನಗಿರಲಿಲ್ಲ. ಆ ಥರ ಇದ್ದಿದ್ರೆ ಅವ್ನ ಹೆಂಡತಿಗೂ ಮೊಬೈಲ್ ತೊಗೊಳೋದಾಗಿರ್ಬೋದು, ಇವನು ಮೊಬೈಲ್ ಅವೆಲ್ಲ ನಾನು ಮಾಡ್ತಿರ್ಲಿಲ್ಲ. ಸರಿ ಆಯಿತು ಬಿಡು, ನಾನು ಹೇಳ್ತೀನಿ ಅಂದ್ಬಿಟ್ಟು ಬರೀ ಫ್ರೆಂಡ್ಶಿಪ್ ಅಷ್ಟೇ ಅಂತ ಅಂದ್ಬಿಟ್ಟು ನಾನು ಹೇಳಿಟ್ಟಿದ್ದೆ. ಅದಾದಮೇಲೆ ಇವನಿಗೂ ನಾನು ಫೋನ್ ಮಾಡಿ ಹೇಳಿದ್ದೆ, ಈ ಥರ ಒಂದು ಪರಿಸ್ಥಿತಿಗೆ ಇದೊಂದು ಒಳ್ಳೆ ಅವಕಾಶ ನನಗೆ ಹೇಳ್ಕೊಳಕ್ಕಿತ್ತಿತ್ತು, ಇದನ್ನು ನನಗೆ ತಪ್ಪಿಸ್ತೆ ನೀನು ಅಂತ ಹೇಳಿದಾಗ ಇಲ್ಲ ಅಂತ ನಮ್ಮ ಮನೆಗೆ ಓಡಿ ಬಂದು ಕ್ಷಮೆ ಕೇಳಿ ಇನ್ಯಾವತ್ತೂ ಈ ಥರ ಆಗಲ್ಲ, ನಾನು ನಿನ್ನ ನಂಬಲ್ಲ ಅಂತಂದಾಗ ಏನು ಮಾಡಬೇಕು, ವಿಡಿಯೋ ಮಾಡ್ಕೊಡೋನು. ಆ ವಿಡಿಯೋ ಅವಾಗ ಮಾಡಿಕೊಟ್ರದು.
ಅಲ್ಲ ಅಂತಿಮ ಹಂತಕ್ಕೆ ಹೋಗುತ್ತೆ ಅಂತ ಗೊತ್ತಿದ್ರೂ ಕೂಡ ಅವ್ರನ್ನ ನಿಮ್ಮನ್ನ ಕನ್ವಿನ್ಸ್ ಕೂಡ ಮಾಡ್ಲಿಲ್ವಾ? ನಿಮ್ಮನ್ನ ನಾನು ಧರ್ಮಪತ್ನಿಯಾಗಿ ಸ್ವೀಕರಿಸ್ತೀನಿ ಅಂತಕ್ಕಂಥ ಕೇವಲ ಬಾಯಿ ಮಾತಿಗೆ ಮಾತ್ರ ಹೇಳ್ತಿದ್ರ ಅಂತ. ಬಾಯಿ ಮಾತಿಗೆ ಅದು ಮನ್ಸಾರ ಇಲ್ವೇ ಇಲ್ಲ. ಯಾಕೆಂದ್ರೆ ಅವ್ನಿಗಿವಾಗ ಅವಾಗ ನಾನ್ ದಪ್ಪ ಇರ್ಲಿಲ್ಲ. ಅವಾಗ ನಾನು ಒಂಥರ ಅಸಹ್ಯವಾಗಿ ಕಾಣಿಸ್ತಿಲ್ಲ. ಇತ್ತೀಚಿಗೆ ನಾನು ಕಾಣಿಸ್ತಾ ಇದ್ದೀನಿ. ಯಾಕೆಂದ್ರೆ ಹೀರೋ ಅಲ್ವಾ? ಈಗ ತುಂಬಾ ಜನ ಹೆಣ್ಮಕ್ಳು ಆಬ್ವಿಯಸ್ಲಿ ಹೀರೋ ಅಂತ ಅಂದ್ಮೇಲೆ ಅಟ್ರಾಕ್ಟ್ ಆಗ್ತಾರೆ. ಅದು ಆ ಕಡೆ ಒಂದು ಮನಸ್ಥಿತಿ ಅವ್ನ್ದು ಆ ಕಡೆ ಹೋಗಿದೆ. ಅದಕ್ಕೆ ಇವಾಗ ಅವನಿಗೆ ನಾನ್ ಬೇಡ ಆ ಥರದಲ್ಲಿ ಅವ್ನ ಮನಸ್ಥಿತಿನೇ ಒಂಥರ ಉಳುಕು. ನೀವು ಮಾಡ್ತಾ ಇರ್ತಕ್ಕಂತಹ ಆರೋಪಗಳು ಶುದ್ಧ ಸುಳ್ಳು. ಆಮೇಲೆ ಸದ್ಯಕ್ಕೆ ನಾನು ಇವಾಗ ಒಂದು ಮೂವಿ ಮಾಡ್ತಾ ಇದ್ದೀನಿ. ನನ್ನ ಕರಿಯರ್ ಡ್ಯಾಮೇಜ್ ಮಾಡ್ಲಿಕ್ಕೆ ಈ ರೀತಿಯಾಗಿರ್ತಕ್ಕಂಥ ಇಲ್ಲ ಸಲ್ಲದ ಆರೋಪಗಳು ಮಾಡ್ತಾ ಇದ್ದಾರೆ. ಇದ್ರ ಹಿಂದ್ಗಡೆ ಕೆಲವೊಂದಿಷ್ಟು ರೌಡಿ ನಟಿಗಳಿದ್ದಾರೆ, ಕೆಲವೊಂದಿಷ್ಟು ಹೀರೋಗಳಿದ್ದಾರೆ. ಬೇಕಂತಲೇ ನನ್ನ ಒಂದು ಕ್ಯಾರೆಕ್ಟರ್‌ನ ಡ್ಯಾಮೇಜ್ ಮಾಡ್ಲಿಕ್ಕೆ ಈ ರೀತಿಯಾದಂಥ ಒಂದು ಹುನ್ನಾರ ನಡೆಸ್ತಾ ಇದ್ದಾರೆ ಅಂತಕ್ಕಂಥ ಒಂದು ಆರೋಪಗಳು ಕೇಳಿ ಬರ್ತಾ ಇದೆ. ಆಮೇಲೆ ಮನು ಕೂಡ ಅವರು ಮಾಡಿರುವಂಥದ್ದು. ಇದು ಎಷ್ಟರ ಮಟ್ಟಿಗೆ ನಿಜ ಅಂತ? ನಂಗೂ ಗೊತ್ತಿಲ್ಲ ಅದ್ ಯಾರಿದ್ದಾರೆ ನನ್ ಹಿಂದೆ ರೌಡಿಗಳು. ಪಾಪ ಇವನು ನನಗೇನ ಅತ್ಯಾಚಾರ ಮಾಡಿರೋದು ಅವ್ರಿಗೆಲ್ಲ ಹೋಗಿ ಮಾಡಿದ್ನ ನಂಗೆ ಗೊತ್ತಿಲ್ಲ. ಅವ್ರಿಗೆಲ್ಲ ಮಾಡಿದ್ರೆ ಅವರೇ ಮುಂದೆ ಬರ್ತಾ ಇದ್ರು. ಇವಾಗ ನಾನೊಬ್ಳೇ ಯಾಕೆ ಇಲ್ಲಿ ಕೂತಿದ್ದೀನಿ? ಇವಾಗ ನಾನು ಹಾಸ್ಪಿಟ್ಲಿಗೆ ಹೋದ್ರು ಒಬ್ಳೇ ಹೋಗಿದ್ದೀನಿ, ಪೊಲೀಸ್ ಸ್ಟೇಷನ್‌ಗೆ ಹೋದ್ರು ಒಬ್ಳೇ ಹೋಗಿದ್ದೀನಿ. ಯಾಕೆ? ಅವರೆಲ್ಲ ಯಾಕೆ ಬಂದಿಲ್ಲ? ನಂಗೆ ಗೊತ್ತಾಗ್ತಿಲ್ಲ. ಅದು ಯಾರು ಅಂತ ನಾನೇ ಕೇಳ್ಕೋಬೇಕು. ಅಥವಾ ಅದೂನು ಏನಾದ್ರು ನನ್ನ ಹತ್ರ ಮುಂಚೆನೆ ನನ್ನ ದಡ್ತನದಲ್ಲಿ ಅದೇ ಮೊನ್ನೆ ಬಂದಾಗ ಆಡಿಯೋ ಏನಾದ್ರು ತಗೊಂಡು ಹೋಗಿದ್ದಾನೋ, ಅದನ್ನ ಸಾಕ್ಷಿಗೆ ಬೇಕಾಗುತ್ತೆ ಅಂತ ಅದು ಗೊತ್ತಿಲ್ಲ ನನಗೆ. ಅದು ಯಾರಂತ ನಾನು ತಿಳ್ಕೋಬೇಕು ಕಾಯ್ತಿದ್ದೀನಿ. ಆಮೇಲೆ ಈ ಇರ್ತಕ್ಕಂಥ ಈ ಮನೆಯನ್ನ ಅವರೇ ಮನು ಅವರೇ ನಿಮಗೆ ರೆಡಿ ಮಾಡಿ ಕೊಟ್ಟಿದ್ರು ಅಂತ. ಅಂದ್ರೆ ಈ ಒಂದು ಅಂದ್ರೆ ಇಂಟೆನ್ಷನ್ ಆಗಿ ಬೇಕಂತಲೇನೆ ಈ ಒಂದು ಪ್ಲೇಸನ್ನ ಚೂಸ್ ಮಾಡಿರೋದಾ? ಯಾರು ಗೊತ್ತಾಗಬಾರ್ದು ಹೋಗೋದು ಬರೋದು ಅಂತ. ಆ ರೀತಿಯಾಗಿ ಒಂದು ಈ ಪ್ಲೇಸನ್ನ ನಿಮಗೆ ಹುಡುಕೊಟ್ಟಿರೋದಾ ಹೇಗೆ ಅಂತ? ಅವ್ನು ಇರೋದು ಇಲ್ಲೇ ನಿಯರ್ ಒಂದು 2 ಕಿಲೋಮೀಟರ್ಸ್ ಡಿಸ್ಟೆನ್ಸಲ್ಲಿ. ನನಗೆ ಹತ್ರ ಇದ್ರೆ ನಾನು ತುಂಬ ಜಾಸ್ತಿ ಟೈಮ್ ಕೊಡ್ತೀನಿ ನಿನಗೆ. ಹೋಗಕ್ಕೆ ಬರಕ್ಕೆ ಎಲ್ಲ ಈಸಿ ಆಗುತ್ತೆ ಅಂತ ಅವನೇ ನೋಡಿದ ಮನೆ ಇದು. ಈಗ ಸಡನ್ ಆಗಿ ಈ ವಿಚಾರ ಗೊತ್ತಾದ ತಕ್ಷಣ ನಿಮ್ಮ ಫ್ರೆಂಡ್ ಸರ್ಕಲ್ ಆಗಿರ್ಬೋದು ಅಥವಾ ನಿಮ್ಮ ಹಿಂದಿನ ಒಂದು ಬೇರೆ ಬೇರೆ ವೇದಿಕೆಯಲ್ಲಿ ನೀವು ಮಾಡಿರ್ತಕ್ಕಂತಹ ಒಂದು ಕೆಲಸದ ಒಂದು ಫ್ರೆಂಡ್ಸ್ ಆಗಿರ್ಬೋದು, ಯಾರಾದರೂ ಕಾಲ್ ಮಾಡಿ ಇಲ್ಲ ನಿಮ್ಮ ಜೊತೆಗೆ ನಾವಿದ್ದೀವಿ, ನೀವು ಧೈರ್ಯ ತಂದ್ಕೊಳ್ಳಿ, ಯಾವುದೇ ರೀತಿಯಾಗಿ ನೀವು ಭಯ ಬೀಳಬೇಡಿ ಅಂತಕ್ಕಂಥ ಒಂದು ಭರವಸೆ ಮಾತುಗಳನ್ನ ಹೇಳಿದಾರ ಅಂತ? ಖಂಡಿತ ಹೇಳಿದ್ದಾರೆ. ಯಾಕೆಂದ್ರೆ ನಾನೇನು ಅಂತ ಗೊತ್ತಿರೋರು ನನಗೆ ಕಾಲ್ ಮಾಡಿದ್ದಾರೆ. ನಾನು ಹೆಂಗಿದ್ದೀನಿ, ನನ್ನ ಜರ್ನಿ ಹೆಂಗೆ ಮಾಡಿದ್ದೀನಿ ಅವ್ರುಗಳ ಜೊತೆ. ಅದನ್ನ ನೋಡಿರೋರು, ನನ್ನ ಕ್ಯಾರೆಕ್ಟರ್ ಗೊತ್ತಿರೋರು ನನಗೆ ಕಾಲ್ ಮಾಡಿ ಆಬ್ವಿಯಸ್ಲಿ ಸಮಾಧಾನ ಮಾಡಿದ್ದಾರೆ. ಸೊ ಈಗ ಮನೋರು ಈಗ ಸದ್ಯಕ್ಕೆ ಒಂದು ಮೂವಿನ ರಿಲೀಸ್ ಮಾಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಇಲ್ಲ ಇದೊಂದು ಸಲ ನಾವು ಕ್ಷಮಿಸಿಬಿಟ್ಟು ಎರಡು ಒಂದು ನಾವು ಕೂತ್ಕೊಂಡು ಪರಸ್ಪರವಾಗಿ ನಾವು ಮಾತನಾಡಿಕೊಂಡು ಸಾರ್ಟ್ ಔಟ್ ಆದ್ರೆ ಅದಕ್ಕೆ ನೀವು ಒಪ್ಪಿಗೆ ಇದೆಯಾ ಅಂತಕ್ಕಂಥದ್ದು? ತುಂಬಾ ಆಗಿದೆ ಸರ್. ಇದು ಸಾರ್ಟ್ ಔಟ್ ಬರೀ ಈಗ ನೆನ್ನೆ ಮೊನ್ನೆಯಿಂದ ನಡೀತಿಲ್ಲ ಸಾರ್ಟ್ ಔಟು. 31ನೇ ತಾರೀಕು ಮಾರ್ಚ್ 31ನೇ ತಾರೀಕಿಂದನೂ ಬರೀ ಕೂತ್ಕೊಳ್ಳೋದು ಇದೇ ಆಗ್ಬಿಟ್ಟಿದೆ ಮಾತುಕತೆ. ನಂಗೆ ಯಾವ ನಂಬಿಕೆನೂ ಇಲ್ಲ. ಅದೊಂದು ಬೇರೆ ನಂಗೆ ಪಿಕ್ಚರ್ ಹೇಳ್ಬಿಟ್ಟಿದ್ದಾನೆ, ನೀನು ಅಕಸ್ಮಾತ್ ನಾವು ರಾಜಿ ಆಗಿ ಎಲ್ರ ಮುಂದೆ ನಿನ್ನ ಮದುವೆ ಆಗೋ ಪರಿಸ್ಥಿತಿ ಬಂತು ಅಂದ್ರೂ ನರಕ ತೋರಿಸ್ತೀನಿ ನಿನಗೆ ಅಂತ ಹೇಳ್ಬಿಟ್ಟಿದ್ದಾನೆ. ಇಷ್ಟಾದ್ಮೇಲೂ ನಾನು ಹೆಂಗೆ ನಂಬಿಕೆ ಅನ್ನೋದೇ ಸತ್ತೋಗ್ಬಿಟ್ಟಿದೆ ನನ್ನ ಜೀವನದಲ್ಲಿ. ಈಗ ಅವ್ರ ಕಡೆಯಿಂದ ಅಕಸ್ಮಾತ್ ನಿಮಗೆ ಏನಾದರೂ ಇಲ್ಲ ಅವ್ರ ಮನೆಯವ್ರ ಕಡೆ ನನ್ನ ಮಗನ ಕೆರಿಯರ್ ಆಗಿರ್ಬೋದು ಅಥವಾ ನನ್ನ ಗಂಡನ ಕೆರಿಯರ್ ಏನಾದರೂ ನೀವು ಡ್ಯಾಮೇಜ್ ಮಾಡಿಬಿಟ್ರೆ ನಿಮ್ಗೆ ಯಾವ ರೀತಿಯಾದಂಥ ಏನಾದರೂ ಜೀವ ಬೆದರಿಕೆಗಳು ಆ ಥರ ಏನು ಬಂದಿದೆಯಾ ಅಂತಕ್ಕಂಥದ್ದು? ಬೇರೆಯವ್ರ ಕಡೆಯಿಂದ ನಂಗೆ ಜೀವ ಬೆದರಿಕೆ ಬಂದಿಲ್ಲ. ಬರೀ ಇವನ್ ಕಡೆಯಿಂದ ಮಾತಾಡೇ ನಂಗೆ ಜೀವ ಬೆದರಿಕೆ, ಫಿಸಿಕಲ್ ಟಾರ್ಚರ್ ಆಗಿರೋದು ಅಷ್ಟೇ. ಸೊ ಹಾಗಾದ್ರೆ ಈಗ ಮುಂದಿನ ನಡೆ ತಮ್ದೇನು ಅಂದ್ರೆ ಅಕಸ್ಮಾತ್ ಈಗೆಲ್ಲ ದಾಖಲಾತಿಗಳನ್ನು ಕೂಡ ನೀವು ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡಿ ಆಮೇಲೆ ನಿಮ್ಮ ಪರವಾಗಿ ಇದೊಂದು ಕೇಸ್ ಸ್ಟ್ಯಾಂಡ್ ಆಗಿ ಬಂದರೂ ಕೂಡ ಕೊನೆಯದಾಗಿ ಇಲ್ಲ ಇದೊಂದು ಚಾನ್ಸ್ ಕೊಡೋಣ ಅಂತಕ್ಕಂಥ ಒಂದು ಪಾಯಿಂಟ್ ಅಂತ ಬಂದಾಗ ನಿಮ್ಮ ಒಂದು ನಡೆ ಹೇಗಿರುತ್ತೆ? ಅವನು ಅಷ್ಟು ಫೇಕು, ಅಷ್ಟೆಲ್ಲ ಕ್ರಿಮಿನಲ್ ಯೂಸ್ ಮಾಡಿ ನನ್ನ ಹತ್ರ ಆವಾಗಲೇ ಆಡಿಯೋಗಳೆಲ್ಲ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದಾನೆ ಅಂದರೆ ಇನ್ನು ಮುಂದೆ ನನ್ನನ್ನು ಅದು ಯಾವ ಥರ ನಡ್ಸ್ಕೋತಾನೆ ಆ ಥರದ್ದೆಲ್ಲ ಒಂದು ಇಮ್ಯಾಜಿನೇಷನ್ ಇದ್ರು. ನಂಬಿಕೆ ಅನ್ನೋದು ಸತ್ತೋಗ್ಬಿಟ್ಟಿದೆ, ಸ್ಮಶಾನ ಆಗ್ಬಿಟ್ಟಿದೆ ಫುಲ್ ನನ್ನ ಜೀವನನೇ. ನಾನಂತೂ ಅವನ್ನ ನಂಬೋ ಪರಿಸ್ಥಿತಿಲಂತೂ ಇಲ್ವೇ ಇಲ್ಲ, ನಾನು ನಂಬೋದು ಇಲ್ಲ. ಅವ್ನು ಏನು ಮಾಡಿದ್ದಾನೆ ಅದಕ್ಕೆ ಶಿಕ್ಷೆ ಆಗಲಿ ಅಂತ ಅಷ್ಟೇ ಕೇಳ್ಕೊತೀನಿ. ನಿಮ್ಮ ಹಿಂದೆ ಕಾಣದ ಕೈಗಳು ಕೆಲಸ ಮಾಡ್ತಾ ಇದ್ದಾವೆ, ಇದು ನೀವು ಮಾಡ್ತಕ್ಕಂತಹ ಆರೋಪ ಅಲ್ಲ, ಬೇರೆ ಕಡೆಯಿಂದ ಬರ್ತಕ್ಕಂತಹದ್ದು ಇದು ಅಂತ ಹಲವು ಆರೋಪಗಳು ಕೆಲವೊಂದಿಷ್ಟು ಮಾತುಗಳು ಕೇಳಿ ಬರ್ತಾ ಇದೆ. ಇದು ಎಷ್ಟರ ಮಟ್ಟಿಗೆ ಸತ್ಯ? ನಾನು ಭಾನುವಾರನೇ ಅವ್ನಿಗೆ ಫೋನ್ ಮಾಡಿ ಹೇಳಿದ್ದೀನಿ, ನಾನು ಕಂಪ್ಲೇಂಟ್ ಕೊಡ್ತೀನಿ ಅಂತ ಅಂದ್ಬಿಟ್ಟು. ಅವಾಗ ಬೇರೆಯವ್ರು ಫೋನ್ ಮಾಡಿ ಅವ್ನಿಗೆ ಹೇಳಿದ್ರ? ನಾನೇ ಹೇಳಿರೋದು, ನಿನ್ನ ಮನುಷ್ಯತ್ವ ಅನ್ನೋದು ಸತ್ತೋಗಿರೋ ಕಾರಣಕ್ಕೇನೆ ನಾನು ಇವತ್ತು ಈ ನಿರ್ಧಾರ ತಗೋತಿದ್ದೀನಿ, ನಾನು ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿಬಿಟ್ಟೆ ಕೊಟ್ಟಿದ್ದೀನಿ. ಅದು ನನ್ನ ಉದ್ದೇಶ ನಂಗೆ ಸಿನಿಮಾ ಕಾಣಿಸ್ತಾನೆ ಇಲ್ಲ. ನನಗಾಗಿರೋ ಅನ್ಯಾಯನೇ ಕಾಣಿಸ್ತಿದೆ ಹೊರತು ನನಗೇನು ಕಾಣಿಸ್ತಿಲ್ಲ. ನನಗೆ ಅವ್ನು ಮಾಡಿರೋ ಮೋಸ ಅಷ್ಟೇ ಕಾಣಿಸ್ತಿದೆ. ಸೊ ಈಗ ಮನು ಅವರು ನಿಮ್ಮ ಜೊತೆ ಮಾತ್ರ ಈ ತರ ಒಂದು ಸಲುಗೆಯಿಂದ ಇದ್ರ ಅಥವಾ ಇದಕ್ಕಿಂತ ಮುಂಚಿತವಾಗಿದ್ರ? ಆಮೇಲೆ ನಿಮ್ಮ ಒಂದು ಈ ಒಂದು ಗ್ಯಾಪ್ ಆದ್ಮೇಲೆ ಬೇರೆ ಒಂದು ಹುಡುಗಿಯರ ಜೊತೆನೂ ಕೂಡ ಈ ರೀತಿಯಾದಂತಹ ಒಂದು ನೆಟ್ವರ್ಕ್ ಇತ್ತ? ಇದ್ರ ಬಗ್ಗೆ ಏನಾದರೂ ನಿಮಗೆ ಅಂದ್ರೆ ಆ ಒಂದು ಡೌಟ್ ಇಲ್ಲ ಏನಾದರೂ ಇತ್ತ ಅಂತಕ್ಕಂಥದ್ದು?
ಡೌಟ್ ಇರೋದನ್ನ ನಾನು ಹೇಳಲ್ಲ. ಬಟ್ ಕನ್ಫರ್ಮ್ ಇರೋಂಥವು ನಾನು ಕಣ್ಣಾರ ನೋಡಿರೋದು ಒಂದಿದೆ ಇನ್ಸಿಡೆಂಟು. ಮತ್ತೆ ಇನ್ನೊಂದು ಒಪ್ಕೊಂಡಿರೋ ಸಾಕ್ಷಿಗಳು ಅದು ಯಾವೆಲ್ಲ ಇದಾವೆ ನಾನು ಕೋರ್ಟ್‌ಗೆ ಸಬ್ಮಿಟ್ ಮಾಡ್ತೀನಿ. ಓಕೆ ಮೇಡಮ್. ಫೈನಲಿ ಈ ವಿಚಾರದ ಕುರಿತಾಗಿ ಮುಂದಿನ ನಡೆ ಹೇಗಿರುತ್ತೆ ನಿಮ್ದು? ಅಂದ್ರೆ ಸದ್ಯದ ಮಟ್ಟಿಗೆ ತಾವೀಗ ಒಬ್ಬರೇ ಇದ್ದೀರಿ. ಈಗ ನಿಮ್ಮ ಜೊತೆಗೆ ಸಾಥ್ ನೀಡ್ಲಿಕ್ಕೆ ಯಾರೆಲ್ಲ ಇದ್ದಾರೆ? ಮುಂದಿನ ನಡೆ ತಮ್ದು ಹೇಗಿರುತ್ತೆ ಅಂತ? ಸರ್ ಯಾರೂ ಇಲ್ಲ ಸರ್. ನಾನೊಬ್ಳೇ ನನಗೆ ಅನ್ಯಾಯ ಆಗಿರೋದು ನಾನೊಬ್ಳೇ ಹೋರಾಡ್ತೀನಿ. ನಾನೊಬ್ಳೇ ಇದ್ದೀನಿ ಅಷ್ಟೇ. ಸೊ ಮುಂದಿನ ಒಂದು ನ್ಯಾಯಾಲಯಗಳಲ್ಲಿ ಆಗಿರ್ಬೋದು ಅಥವಾ ಪೊಲೀಸ್ ಕೇಸ್ ಅಂತ ಬಂದಿರ್ಬೋದು, ಏನೇ ಬಂದ್ರೂ ಕೂಡ ಫೇಸ್ ಮಾಡಲಿಕ್ಕೆ ಯು ಆರ್ ದ ರೆಡಿ. ರೆಡಿ ಇದ್ದೀನಿ ಸರ್. ರೆಡಿ ಇದ್ದೀನಿ. ಓಕೆ, ಥ್ಯಾಂಕ್ ಯು ಮೇಡಮ್. ಎಸ್, ಇದಿಷ್ಟು ಸಂತ್ರಸ್ತೆಯ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಪ್ರೀತಮ್ ಜೊತೆ ವೀರೇಶ್ ಶಿವಾನಂದಂಬಿ, ವಿಶ್ವಾನಿ ಟಿವಿ, ಬೆಂಗಳೂರು.